ಮೋದಿ ವಿರುದ್ಧ ಯುವ ಕಾಂಗ್ರೆಸ್ ಪ್ರತಿಭಟನೆ, ಕಾಮಚೋರ್ ಔಟ್ಚೋರ್ ಘೋಷಣೆ. नौकरी चोर, गद्दी चोर, नौकरी चोर, गद्दी चोर, नौकरी चोर, गद्दी चोर, डाउन डाउन, बीजेपी, शेम मोदी जी. ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ದಿನವನ್ನ ನಿರುದ್ಯೋಗ ದಿನ ಎಂದು ಯುವ ಕಾಂಗ್ರೆಸ್ ವತಿಯಿಂದ ಜನರಿಗೆ ಬಜ್ಜಿ, ಪಕೋಡಾ, ಟೀ ಹಂಚುವ ಮೂಲಕ ವಿಭಿನ್ನವಾಗಿ ಆಚರಿಸಲಾಗಿದೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಎಸ್ಟಿ ಮಾಲ್ನ ಬಳಿ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಕೋಟ್ಯಾಂತರ ಉದ್ಯೋಗವನ್ನು ಸೃಷ್ಟಿಸುವುದಾಗಿ ಸುಳ್ಳು ಹೇಳಿದರು. ಆದ್ದರಿಂದ ಅವರ ಹುಟ್ಟುಹಬ್ಬವನ್ನ ನಿರುದ್ಯೋಗ ದಿನ ಎಂದು ಆಚರಿಸುತ್ತಿದ್ದೇವೆ ಎಂದು ಆಕ್ರೋಶ ಹೊರಹಾಕಿದರು. ರಾಜ್ಯ ಮಹಿಳಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ದಿವ್ಯಾ ಆರ್ಕೆ ಮಾತನಾಡಿ, ಮೋದಿ ಯುವಕರಲ್ಲಿ ಧರ್ಮದ ಬೀಜವನ್ನ ಬಿತ್ತಿ ರಾಜಕಾರಣವನ್ನ ಧರ್ಮಾಧಾರಿತವನ್ನಾಗಿಸುತ್ತಿದ್ದಾರೆ ಎಂದು ಕಿಡಿಕಾರಿದರು. ಜೊತೆಗೆ ಸಾರ್ವಜನಿಕರ ಒಟ್ಟಿಗೆ ಸಮಸ್ಯೆಗಳನ್ನ ಆಲಿಸುವ ಕೆಲಸವನ್ನ ಮಾಡಿದ್ರು. ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ರಾಹುಲ್ ಗೌಡ ಮತ್ತು ಬ್ಯಾಟರಾಯನಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಿರಣ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಗೆ ಸಚಿವ ಕೃಷ್ಣ ಬೈರೇಗೌಡ, ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ ಗೌಡರ ಮಾರ್ಗದರ್ಶನವಿತ್ತು. ಪ್ರತಿಭಟನೆಯಲ್ಲಿ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾದ ದಿವ್ಯಾ ಆರ್ಕೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುರಯ್ಯ ಅಂಜುಮ್, ರಾಜ್ಯ ಕಾರ್ಯದರ್ಶಿ ಪೃಥ್ವಿ, ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಅಭಿಷೇಕ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, BS ನ್ಯೂಸ್. ಇವತ್ತು ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ, ಆದ್ರೆ ನಾವು ಏನು ಯುವಕರೆಲ್ಲ ಸೇರಿ ನಿರುದ್ಯೋಗ ದಿನ ಅಂತ ಆಚರಣೆ ಮಾಡ್ತಾ ಇದೀವಿ. ಯಾಕೆ ನಿರುದ್ಯೋಗ ಆಚರಣೆ ಅಂತ ನಾವು ಮಾಡ್ತಿದೀವಿ ಅಂತಂದ್ರೆ, ಯುವಕರಿಗೆಲ್ಲ ಕೆಲಸನ ಕೊಡಿಸ್ತೀನಿ, ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳ್ಕೊಂಡು ಬಂದು ಇವತ್ತು ಧರ್ಮದ ಮಧ್ಯ ಬಿತ್ತನೆ ಬೀಜ ಬಿತ್ಕೊಂಡು ಇದು ಮಾಡ್ತಿದ್ದಾರೆ. ರಾಜೀವ್ ಗಾಂಧಿ ಅವರು ಯುವಕರಿಗೋಸ್ಕರ ಏನೇನ್ ಮಾಡಿದ್ದಾರೆ ಅನ್ನೋದಕ್ಕೆ ಇತಿಹಾಸ ಇದೆ. ಮೋದಿ ಅವ್ರು ಏನ್ ಮಾಡ್ತಿದ್ದಾರೆ, ಏನ್ ಹೇಳ್ಕೊಂಡು ಬಂದ್ರು ಅನ್ನೋದನ್ನೇ ಮರೆತು ಇವತ್ತು ಬರೀ ಧರ್ಮಗಳ ಮಧ್ಯದಲ್ಲಿ ಯುವಕರನ್ನ ಸಿಲುಕಿಸಿ ಅವ್ರಿಗೆ ಕೆಲಸಗಳು ಇಲ್ದಿರ, ಮನೆಗಳಲ್ಲಿ ಅವ್ರಿಗೆ ಗೌರವಗಳು ಇಲ್ದಿದ್ದಂಗೆ ಮಾಡುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ಹಂಗಾಗಿ ನಾವು ಏನು ನ್ಯಾಷನಲ್ ಯೂತ್ ಕಾಂಗ್ರೆಸ್ ಕಡೆಯಿಂದ ಮತ್ತೆ ನಮ್ಮ ಸ್ಟೇಟ್ ಯೂತ್ ಕಾಂಗ್ರೆಸ್ ಕಡೆಯಿಂದ ನಿರುದ್ಯೋಗ ಸಮಸ್ಯೆ ದಿನದ ಜನಕ್ಕೆ ಜಾಗೃತಿ ಮೂಡಿಸ್ಬೇಕು ಅನ್ನೋದಕ್ಕೋಸ್ಕರ ಮತ್ತೆ ಯುವಕರಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮೂಡಿಸ್ಲಿಕ್ಕೋಸ್ಕರ ನಾವು ಇವತ್ತು ಈ ಕೆಲಸ ಮಾಡ್ತಾ ಇದ್ದೀವಿ. ಮೇಡಮ್, ಇವಾಗ ನೀವ್ ಹೇಳ್ತಿರೋ ಪ್ರಕಾರ ನೀವೇ ಘೋಷಣೆಗಳನ್ನ ಕೂಗ್ತಾ ಇದ್ದೀರಿ ಮತಚೋರ್ ಅಂತ ಹೇಳಿ. ನೆನ್ನೆ ನಿಮ್ಗೆ ಮಾಲೂರಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ, ಬಹುಶಃ ನಿಮ್ಗೆ ಗೊತ್ತಿರ್ಬೋದು ಅನ್ಸುತ್ತೆ. ಸೊ ಅದ್ರ ಬಗ್ಗೆ ನೀವೇನಾರು ಕಮೆಂಟ್ ಮಾಡ್ತೀರಾ ಮೇಡಮ್? ಸರ್ ನೋಡಿ, ನಾವು ಕೇಳ್ತಾ ಇರೋದು ಏನಿದೆ ಅದು ನಮ್ಮ ಪಕ್ಷದವ್ರದ್ದಾದ್ರೂ ಅದಕ್ಕೆ ನ್ಯಾಯ ಒದಗಿಸ್ಬೇಕು, ಇಲ್ಲ ಬಿಜೆಪಿ ಅವ್ರ ಕಡೆಯಿಂದ ಆದ್ರೂ ಅದಕ್ಕೆ ನ್ಯಾಯ ಒದಗಿಸ್ಬೇಕು. ಯಾರ್ದಾದ್ರೂ ಕಾನೂನ್ಗೆ ಎಲ್ಲರೂ ಬದ್ಧವಾಗಿರ್ತೀವಿ ನಾವು. ಮತ್ತೆ ಏನ್ ಈ ಮತಗಳ್ಳರದ್ದು ಎಲ್ಲೆಲ್ಲಿ ಏನೇನಾಗಿದೆ ಪ್ರತಿಯೊಂದು ಆಚೆ ಬರ್ತಾ ಇದೆ ದಿನಕ್ಕೆ. ಅದು ಕಾಂಗ್ರೆಸ್ ಇಂದಾನೇ ಆಗಿರ್ಲಿ, ಬಿಜೆಪಿ ಇಂದಾನೇ ಆಗಿರ್ಲಿ, ಬೇರೆ ಪಕ್ಷಗಳಿಂದಾನೇ ಆಗಿರ್ಲಿ, ಮತ ಹಾಕ್ದವ್ರಿಗೆ ನ್ಯಾಯ ಸಿಗ್ಬೇಕು. ಯಾರು ಅವರು ನಾಯಕರನ್ನ ಸೃಷ್ಟಿ ಮಾಡ್ಬೇಕು ಅಂತ ಆ ಕ್ಷೇತ್ರದಲ್ಲಿ ಅನ್ಕೊಂಡಿರ್ತಾರೆ ಅವರೇ ಬರ್ಬೇಕು ಅನ್ನೋದು ನಮ್ಮ ಎಲ್ಲರ. ಇವತ್ತದೇನು 17/8/2025 ಮೋದಿ ಅವರ ಹುಟ್ಟುಹಬ್ಬನ ಸುಮಾರು ಅವರು ಕುರ್ಚಿಗೇರುವ ಮುನ್ನವೇ ವರ್ಷಕ್ಕೆ 22 ಕೋಟಿ ಉದ್ಯೋಗನ ಅವಕಾಶನ ಕಲ್ಪಿಸ್ಕೊಡ್ತೀನಿ ಅಂತ ಮೋದಿ ಅವರು ಹೇಳಿದ್ರು. ಆದರೆ ಈಗ 5 ವರ್ಷ ಅಲ್ಲ 10 ವರ್ಷ ಆದ್ರೂ ಇದುವರೆಗೂ ನಮ್ಮ ಯಾವುದೇ ನಮ್ಮ ಗ್ರಾಜ್ಯುಯೇಟ್ ಡಿಗ್ರಿ ಆಗಿರೋರು, ನಮ್ಮ ಇಂಜಿನಿಯರ್ ಮಾಡಿದ್ರೆ ಯಾವುದೇ ರೀತಿ ನಮ್ಮ ಯುವಕರಿಗೆ ಒಂದೇ ಒಂದು ಉದ್ಯೋಗಾವಕಾಶನ ಕಲ್ಪಿಸ್ಕೊಟ್ಟಿಲ್ಲ. ಅದರಿಂದ ಇವತ್ತು ನಾವು ಮೋದಿ ಅವರ ಹುಟ್ಟುಹಬ್ಬನ ಅನ್ಎಂಪ್ಲಾಯ್ಮೆಂಟ್ ಡೇ ಅಂದ್ಬಿಟ್ಟು ಘೋಷಿಸಬೇಕು ಅಂತ ಒಂದು ಕೇಂದ್ರಕ್ಕೆ ಮುಟ್ಟಬೇಕು. ನಮ್ಮ ಈ ಸುದ್ದಿ ಏನು ನಾವು ಮಾಡ್ತಾ ಇದ್ದೀರಿ ಅವರ ಹುಟ್ಟುಹಬ್ಬದ ವಿರುದ್ಧವಾಗಿ ಅದೆಲ್ಲರಿಗೂ ಗೊತ್ತಾಗಬೇಕು. ಮತ್ತು ನಾಳೆ ದಿನ ನಮ್ಮ ಯುವಕರಿಗೂ ಅಷ್ಟೇ, ಯಾವುದೇ ಸರ್ಕಾರ ಬಂದರೂ ಅಷ್ಟೇ, ನಾವು ಕಾಂಗ್ರೆಸ್ ಅಂತ ಹೇಳ್ತಲ್ಲ, BJP ಅಂತ ಹೇಳ್ತಲ್ಲ, JDS ಅಂತ ಹೇಳ್ತಲ್ಲ, ಯಾವುದೇ ಸರ್ಕಾರ ಕುರ್ಚಿಯಲ್ಲಿ ಕೂತ್ಕೊಂಡ್ರು, ಕೇಂದ್ರದಲ್ಲಿ ಕೂತ್ಕೊಂಡ್ರು ಎಲ್ಲ ಯುವಕರಿಗೂ ಉದ್ಯೋಗಾವಕಾಶನ ಕಲ್ಪಿಸ್ಕೊಡ್ಬೇಕು. ಈ ಒಂದು ಕೆಲಸನ ಮಾಡ್ಲಿ ಅಂತ ಎಲ್ಲ ಇದೆ. ಆದ್ರೆ ಏನ್ ಮಾಡೋದು, ಗೋಧಿ ಮೀಡಿಯಾ ಅನ್ನುವಂತ ಒಂದು ಮೀಡಿಯಾಗಳು ಬರೀ ಸಾಧನೆಗಳನ್ನ ಮಾಡಿರೋ ಕೆಲಸಗಳನ್ನ ಹೈಲೈಟ್ ಮಾಡೋದ್ ಬಿಟ್ಟು ಎಲ್ಲೆಲ್ಲಿ ಏನೇನ್ ಜಗಳ ಆಗಿದೆ, ಎಲ್ಲೆಲ್ಲಿ ಯಾವ ರೀತಿ ಬೆಂಕಿ ಹಚ್ಚಬೇಕು, ಕೊತ್ತ ದಗ ಅಂತ ಹೆಡ್ಲೈನ್ ಕೊಟ್ಕೊಂಡು ಇವತ್ತು ಯುವಕರನ್ನ ಮೂಲ ಸಮಸ್ಯೆ ಯಾವುದು ಈ ದೇಶದ್ದು, ಏನು ಅನ್ಎಂಪ್ಲಾಯ್ಮೆಂಟ್, ಆ ಅನ್ಎಂಪ್ಲಾಯ್ಮೆಂಟ್ ಅನ್ನ ಬಿಟ್ಟು ಬೇರೆದನ್ನ ಕವರೇಜ್ ಮಾಡ್ಕೊಂಡು ವ್ಯೂಸ್ ಆಗುವಂತ ರೀತಿಯಲ್ಲಿ ಕವರೇಜ್ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದೀರಾ. ಸೊ ದಯವಿಟ್ಟು ಅನ್ಎಂಪ್ಲಾಯ್ಮೆಂಟ್ ಅನ್ನುವಂತಹ ಗಂಭೀರ ಸಮಸ್ಯೆ ಬಗ್ಗೆ ಗಮನ ಹರಿಸಿ
ಇವತ್ತು ನಾವೆಲ್ಲರೂ ಯುವಕರು, ನಾಳೆ ನಿಮ್ಮ ಮಕ್ಕಳು ಕೂಡ ಇದೇ ರೀತಿ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿಕೊಂಡು ಯಾವುದೇ ಕೆಲಸ ಇಲ್ಲದೆ ಇದ್ರೆ ನೀವುಗಳು ಏನ್ ಮಾಡ್ತಾ ಇದ್ದೀರಾ? ಅವರು ಯೂಟ್ಯೂಬ್ ಮಾಡ್ಕೊಂಡೇ ಬದುಕಬೇಕಾಗುತ್ತೆ ಹೊರತು ಬಹುಶಃ ಇನ್ನೇನು ಕೆಲಸ ಸಿಗದೆ ಇರುವಂತಹ ಪರಿಸ್ಥಿತಿ